LLC, Etisalat Authorized Service Partner. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ನಡೆದಂಥ ಈ ಒಂದು ಸುಂದರವಾದಂಥ ಅದೃಷ್ಟದ ನಾನಸಿಮಿಗೆಯಲ್ಲಿ ಅದೃಷ್ಟದ ಕಪ್ತಾನ ಟೀಮ್ ಜಯಂತಿ ತಂಡದ ಕಪ್ತಾನ ಅವನು ನಾನಸಿಮಿಗೆಯನ್ನು ಗೆದ್ದುಕೊಂಡು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದ್ದಾರೆ. ಆದಷ್ಟು ಬೇಗ ಟೀಮ್ ಕಲ್ಪನಾ ತಂಡ ನಿಮ್ಮ ಫೀಲ್ಡಿಂಗ್ ಸೆಟ್ಟಿಂಗ್ ಅನ್ನು ಸಜ್ಜರಾಗಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಟೀಮ್ ಜಯಂತಿ ತಂಡದ ಬ್ಯಾಟ್ಸ್ ವುಮನ್ ಪ್ಲೀಸ್ ಮೋಟಿವೇಟ್ ದ ಸ್ಟ್ರೈಕರ್ ಅಂಡ್ ನಾನ್ ಸ್ಟ್ರೈಕರ್ ರೇಂಜ್ ಇನ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್ because we are going to start the match with 2 minutes of time. So I request please team you need to be ready. ಅದೇ ರೀತಿ ಮುಂದಿನ ಪಂದ್ಯ ಕೂಡಕ್ಕಾಗಿ ಟೀಮ್ ಲೀಲಾವತಿ ಅದೇ ರೀತಿ ಟೀಮ್ ಮಂಜುಳಾ ಎರಡು ತಂಡಗಳು ಸಜ್ಜರಾಗಿರಬೇಕಾಗಿ ಕೇಳಿಕೊಳ್ಳುತ್ತವೆ. ಮುಂದಿನ ಈ ಒಂದು ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಲೀಗ್ ಮಾದರಿಯ ಅಂತಿಮ ಪಂದ್ಯಕೂಟ ಆಗಿರುವುದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅದೇ ರೀತಿ ಓವರ್ಸೀಸ್ ಎಂಟರ್ಟೈನ್ಮೆಂಟ್ ದುಬೈ ಇವರ ಆಯೋಜನೆಯಲ್ಲಿ ನಡೆದಂಥ ಈ ಒಂದು ಸುಂದರವಾದಂಥ ಪಂದ್ಯಕೂಟ ಇದೀಗ ಡೇ ನಂಬರ್ 2 ಈ ಒಂದು ಅಲ್ ಹಾಲಿ ಕ್ಲಬ್ ದುಬೈ ಈ ಒಂದು ಮೈದಾನದಲ್ಲಿ ನಡೆಯುತ್ತಿದೆ. ಈಗಾಗಲೇ ಈ ಒಂದು ದಿನದ ಮೊದಲನೆಯ ಪಂದ್ಯಕೂಟ ಸಾಗಿ ಬರ್ತಾ ಇದೆ. ಈ ಒಂದು ದಿನದಂದು 5 ಪಂದ್ಯಕೂಟಗಳಿವೆ. 2 ಲೀಗ್ ಮಾದರಿಯ ಪಂದ್ಯಕೂಟ ಅದೇ ರೀತಿ 2 ಸೆಮಿಫೈನಲ್ ಪಂದ್ಯಕೂಟ ಅದೇ ರೀತಿ ಈ ಒಂದು ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಲೀಗಿನ ಗ್ರ್ಯಾಂಡ್ ಫೈನಲ್ ಇದೆ. ವಜ್ರ ವೈಡೂರ್ಯಗಳಿಂದ ಮಿನುಗುವಂಥ ಆ ಒಂದು ಟ್ರೋಫಿಯ ವಾರಸದಾರರು ಯಾರಾಗುತ್ತಾರೆಂದು ನೋಡುವಂಥ ಕ್ಷಣ ಇನ್ನು ಕೆಲವೇ ಕಾಲದಲ್ಲಿ ನಮ್ಮೊಂದಿಗೆ ತೋರ್ಪಡಿಸಲಾಗುವುದು. ಅದಕ್ಕಾಗಿ ಎಲ್ಲ ಟೀಮಿನ ಆಟಗಾರರೇ ಅದೇ ರೀತಿ ಎಲ್ಲ ಕ್ರಿಕೆಟ್ ಪಟುಗಳೇ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೆ ಸುಸ್ವಾಗತವನ್ನು ಬಯಸುತ್ತಾ ಟೀಮ್ ಜಯಂತಿ ತಂಡದ ಓಪನಿಂಗ್ ದಾಂಡಿಗರ ಆದಷ್ಟು ಬೇಗ ಸ್ಟ್ರೈಕರ್ ಅದೇ ರೀತಿ ನಾನ್ ಸ್ಟ್ರೈಕರ್ ವಿಭಾಗವನ್ನು ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಇದೊಂದು ಮನವಿಯನ್ನು ಮಾಡ್ತಿದ್ದಾವೆ ಟೀಮ್ ಕಪ್ತಾನರೊಂದಿಗೆ 2 ತಂಡದ 8ನೇ ಆಟಗಾರ್ತಿ ನಮ್ಮೊಂದಿಗೆ ಬಂದು ಸೇರಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಿಮ್ಮ ಸೇವೆ ಅತಿ ಅಮೂಲ್ಯವಾಗಿದೆ. 2 ತಂಡದ 8ನೇ ಆಟಗಾರ್ತಿ ನಮ್ಮೊಂದಿಗೆ ಬಂದು ಸಹಕರಿಸಬೇಕು. ಈಗಾಗಲೇ ಜಯಂತಿ ತಂಡದ 8ನೇ ಆಟಗಾರ್ತಿ ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಟೀಮ್ ಕಲ್ಪನಾ ತಂಡದ 8ನೇ ಆಟಗಾರ್ತಿ ನಮ್ಮೊಂದಿಗೆ ಬಂದು ಸಹಕರಿಸಬೇಕು. SWCL, which is presented by Seaside Gold Palace and managed by Overseas Entertainment LLC along with Kanan Ravi Group, association with Ashtra Group and powered by Monica Khaluri Arts. Some of our sponsors MSIL from the house of Mysore Sandal Soup, co-sponsor Advait Hyundai, caring for you always. Co-partners Dubai Source Advertising LLC, B-Town Restaurant Bar and Restaurant, Buildmax LLC, Mysore Palace Restaurant Dubai, SG Group, Sambhav, USC, My Choice Distributors, Mannequin, VVS Group. Official live partner, Anand Sports India. Official radio partner, Red FM 93.5, Mast Maja Madi. Travel partner, Easy to Trip and media partner, SVK Media. The entire tournament is taken care and officiated by Hawkeye Officials, Dubai. ಇದೀಗ ಓಪನಿಂಗ್ ದಾಂಡಿಗಾರ್ತಿಯರ ಆಗಮನವಾಗ್ತಾ ಇದೆ. ಸ್ಟ್ರೈಕ್ 1 ವಿಭಾಗದಲ್ಲಿ ಕಾವ್ಯ ಶಾ ಇವರನ್ನು ಕಂಡ್ರೆ
ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಜರ್ಸಿ ನಂಬರ್ 9 ಸಮವಸ್ತ್ರವನ್ನು ಧರಿಸಿದಂತ ಆಟಗಾರ್ತಿ ಸೌಂದರ್ಯ ಇವರ ಆಗಮನವಾಗ್ತಾ ಇದೆ. ಅದೃಷ್ಟದ ನಾನಿಸಿಬಿಗೆ ಗೆದ್ದಂತ ಟೀಮ್ ಜಯಂತಿ ತಂಡ ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದ್ದಾರೆ. ಅದೇ ರೀತಿ ಪ್ರಥಮ ಓವರಿನ ಪ್ರಥಮ ಎಸೆತದಲ್ಲಿ ಎಸೆತಗಾರಿಕೆ ವಿಭಾಗದಲ್ಲಿ ಯಾರ ಆಗಮನವಾಗ್ತಾ ಇದೆ ನೋಡುವಂತ ಕ್ಷಣ. ಇಲ್ಲಿ ನೋಡಿ ಪ್ರಿಯ ಬಂಧುಗಳ, ಬ್ಯಾಟಿಂಗ್ ವಿಭಾಗದಲ್ಲಿ ಕಾವ್ಯ ಶಾ ನೋಡಿದ್ರೆ, ಬೌಲಿಂಗ್ ವಿಭಾಗದಲ್ಲಿ ಮಯೂರಿ ಶಾ. ಶಾ ಶಾ ಯಾರು ಆಗುತ್ತಾರೆ ನೋಡೋಣ. ಶಾ ಇಲ್ಲಿ ನೋಡಿ, ಇದು ಕಾವ್ಯ ಮಯೂರಿಯ ಆಟ. ಹೊಡೆದ ಆಟವಲ್ಲ, ಓನ್ಲಿ ಆಟ. ಇಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಕಾವ್ಯ ಶಾ, ಬೌಲಿಂಗ್ ವಿಭಾಗದಲ್ಲಿ ಮಯೂರಿ ಶಾ ಪ್ರಥಮ ಬಾರಿಗೆ. ಆಹಾ, ಹಾಕಿದಂತ ಪ್ರಥಮ ಎಸೆತ ವೈಡಮ್ಮ ನಿಶಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಕೊಂಚ ಲಯಬದ್ಧವಾದ ಎಸೆತವನ್ನು ಎಸೆಯಲು ಕೊಂಚ ವಿಫಲತೆಯನ್ನು ಕಂಡುಕೊಂಡು ಬಂತು. ಪ್ರಥಮ ಎಸೆತ ಮುಕ್ತಾಯದಲ್ಲಿ ಅಂಕ ಪಟ್ಟಿಯಲ್ಲಿ 2. ಇದೀಗ ಮತ್ತೊಮ್ಮೆ ಅಗಲವಾಗುತ್ತಿದೆ ಈ ಒಂದು ನಮ್ಮ ಅಂಪೈರ್ಗಳ 2 ಕೈಗಳು. ಹದ್ದಿನಂತಿನ ಮುತ್ತಿನ ತೀರ್ಪುಗಾರ ನಮ್ಮೊಂದಿಗೆ ಈ ಒಂದು ಸುಂದರವಾದಂತಹ ಪಂದ್ಯಕೂಟದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಕೈ ಅಫಿಷಿಯಲ್ಸ್ UAE. ಇದೀಗ ಮತ್ತೊಮ್ಮೆ ನೆಲ ಕಚ್ಚಿ ಬಂದಂತ ಒನ್ ಟಾಪ್ ಆಗಿ ಬಂದಂತ ಎಸೆತ, ಉತ್ತಮವಾದಂತ ಓಡಾಟ, ರೊಟೇಷನ್ ಆಫ್ ಸ್ಟ್ರೈಕ್ ನೋಡಿದ್ವಿ. ಯಾವ ರೀತಿಯಲ್ಲೂ ಕೊಂಚ ಇಂಜುರಿಯನ್ನು ಕಂಡ್ರು, ಕಾಲಿನಲ್ಲಿ ಕೊಂಚ ಇಂಜುರಿಯನ್ನು ಕಂಡ್ರು. ಕ್ರಿಕೆಟ್ ಆಟಕ್ಕೆ ಆಸ್ಪದವನ್ನು ನೀಡಿದಂತ ಆಟಗಾರತಿ ಕಾವ್ಯ ಶಾ ಇನ್ನು ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಕಂಡ್ರೆ, ಸ್ಟ್ರೈಕರ್ ವಿಭಾಗದಲ್ಲಿ ಔಟ್ ಆಗುವಂತ ಸಂಭವವಿತ್ತು. ಆದರೆ ಒನ್ ಟಾಪ್ ಆಗಿ ಬಂದಂತ ಎಸೆತ ಕೊಂಚ ಬ್ಯಾಟ್ಗೆ ತಗಲಿತ್ತು. ಆದರೆ ಸೀದಾ ಗೂಟ ರಕ್ಷಕಿಯ ಕೈವಶವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯದೊಂದಿಗೆ ಇದೀಗ 5ನೇ ಬಾರಿಗೆ, ಪಂಚಮ ಬಾರಿಗೆ ಇದೀಗ ಮಯೂರಿ ಶಾ. ಇಲ್ಲಿ ಮತ್ತೊಮ್ಮೆ ಸೆನ್ಸಿಬಲ್ ಕ್ರಿಕೆಟಿಂಗ್ ಸ್ಟ್ರೋಕ್ ನಾವು ನೋಡ್ತಾ ಇದ್ದೇವೆ. ಉತ್ತಮವಾದಂಥ ಓಡಾಟ ಕಂಡುಕೊಂಡು ಬರ್ತಾ ಇದೆ. ತನ್ಮೂಲಕ ಒನ್ ಟಾಪ್ ಆಗಿ ಬಂದಂಥ ಎಸೆತ ಶಕ್ತ ರಕ್ಷಕಿ, ಉತ್ತಮವಾದಂಥ ಶಕ್ತ ರಕ್ಷಣೆ ನಾವು ನೋಡಿದ್ವಿ ಟೀಮ್ ಕಲ್ಪನಾ ಪರವಾಗಿ. ಒನ್ ಟಾಪ್ ಆಗಿ ಬಂತು. ಇದೀಗ ಮತ್ತೊಮ್ಮೆ ತಂಡದ ವೈಸ್ ಕ್ಯಾಪ್ಟನ್ ಕಾವ್ಯ ಶಾ ಇದೀಗ ಟೀಮ್ ಜಯಂತಿ ಪರವಾಗಿ ಓಪನಿಂಗ್ ದಾಂಡಿಗಾರ್ತಿಯಾಗಿ ನಮ್ಮ ಪಂದ್ಯಕೂಟದಲ್ಲಿ ಕಾಣಿಸ್ತಾ ಇದ್ದಾವೆ. ಅದೇ ರೀತಿ ಓವರ್ ನಂಬರ್ 1 ಮುಕ್ತಾಯಗೊಂಡಿದೆ. ಓವರ್ ನಂಬರ್ 1 ಮುಕ್ತಾಯದಲ್ಲಿ ಅಂಕ ಪಟ್ಟಿಯಲ್ಲಿ ಸ್ಥಗಿತಗೊಳ್ತಾ ಇದೆ 6. ಉತ್ತಮವಾದಂಥ ಕಂಬ್ಯಾಕ್ ಅಂತ ನೋಡಬಹುದು ಟೀಮ್ ಕಲ್ಪನಾ ಪರವಾಗಿ. ನಿನ್ನೆ ಆಡಿದಂಥ 3 ಪಂದ್ಯಾವಳಿಯಲ್ಲಿ ಸೋತರು ಕೂಡ ಈ ಒಂದು 4ನೇ ಲೀಗ್ ಮಾದರಿಯ ಪಂದ್ಯಕೂಟವನ್ನು ಅವರು ಆಡ್ತಿದ್ದಾರೆ. ಆದರೂ ಕೂಡ ಉತ್ತಮವಾದಂಥ ಬದಲಾವಣೆ ನಾವು ನೋಡಿದ್ವಿ, ಉತ್ತಮವಾದಂಥ ಉತ್ಸಾಹವನ್ನು ನಾವು ನೋಡಿದ್ವಿ. ಈ ರೀತಿಯ ಉತ್ಸಾಹ ಈ ಒಂದು ಲೀಗ್ ಮಾದರಿ ಪಂದ್ಯಕೂಟ ಇದ್ದರೆ ಮಾತ್ರ ತಮ್ಮ ತಂಡವನ್ನು ಈ ಒಂದು ಸುಂದರವಾದಂಥ ಈ ದಿನದ ನಡೆಯುವಂಥ ಫೈನಲ್ ಪಂದ್ಯಕೂಟಕ್ಕೆ ತಮ್ಮ ತಂಡದ ಹೆಸರನ್ನು ನೋಂದಾಯಿಸಬಹುದು. ಬಹಳಷ್ಟು ಕನಸನ್ನು ಕಂಡು ಬಂದಂಥ ಎಲ್ಲ ಆಟಗಾರ್ತಿಯರು ನಮ್ಮ ತಂಡವನ್ನು ನಾವು ಫೈನಲ್ಗೆ ಕೊಂಡೋಗಬೇಕು ಅಂತ ಬಹಳಷ್ಟು ಕನಸನ್ನು ಹೊತ್ತುಕೊಂಡು ಬಂದಂಥ ಆಟಗಾರ್ತಿಯರು. ನೋಡೋಣ ಯಾವ ತಂಡ ಈ ಒಂದು ಸುಂದರವಾದಂಥ ಒಂದು ಪಂದ್ಯಕೂಟಕ್ಕೆ ತಮ್ಮ ತಂಡವನ್ನು ಫೈನಲ್ಗೆ ಕೊಂಡೊಯ್ಯುತ್ತಾರೆಂದು ಎಲ್ಲ ಪ್ರಶ್ನಾರ್ಥಕವಾಗಿದೆ. ಇನ್ನೂ ಕೂಡ ಯಾವ ತಂಡ ಈ ಒಂದು ಫೈನಲ್ ಪಂದ್ಯಕೂಟಕ್ಕೆ ಸೇರುತ್ತದೆ ನೋಡೋಣ. ಆದರೆ ಲೆಸ್ಲಿ ರವರ ಕೈ ನೋ ಬಾಲ್ ಎಂಬ ನಿಶಾನೆ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಬೌಂಡ್ರಿ, ಅದೇ ರೀತಿ ಮತ್ತೊಂದು ನೋ ಬಾಲ್ ರನ್ಸ್ ಮುಖೇನ ಅಂಕ ಪಟ್ಟಿಯಲ್ಲಿ ಹೆಚ್ಚುವರಿ ಓಟಗಳು 12. ಇದೀಗ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಶ್ವೇತಾರವರ ಆಗಮನ. ಇದೀಗ ಮತ್ತೊಮ್ಮೆ ಉತ್ತಮವಾದಂಥ ಕಂಬ್ಯಾಕ್ ಶ್ವೇತಾ ಮುಖೇನ ಕಂಡುಕೊಂಡು ಬರ್ತಾ ಇದೆ. ಒನ್ ಟಾಪ್ ಆಗಿ ಬಂದಂಥ ಎಸೆತ ಆಟಗಾರ್ತಿ ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಇರುವಂಥ ಸೌಂದರ್ಯ ಯಾವ ರೀತಿಯ ಚಾಲನೆಯನ್ನು ನೋಡಿ ನೋಡಿ ಗೂಟಕ್ಕೆ ತಗಲಿದೆ. ಗೂಟವು ನೆಲಕ್ಕೆ ಉರುಳುತ್ತಾ ಇದೆ. Bails are falling to the ground and the opening partnership has been broken. And Saundarya is walking back to pavilion and ಕಣ್ಣು ಮೈದಾನದತ್ತ. Jersey number 4 we are having Deepika is moving towards the center. ಓರ್ವ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂತ ಅವಕಾಶವಿರುವಂತಹ ಆಟಗಾರ್ತಿ. ಬೌಲಿಂಗ್ ಅಲ್ಲಿ ಕೂಡ ಸೈ, ಬ್ಯಾಟಿಂಗ್ ಅಲ್ಲಿ ಕೂಡ ಸೈ. ನಾವು ಇನ್ನು ಹಿಂದಿನ
ನಿನ್ನೆ ನಡೆದಂಥ ಪಂದ್ಯಕೂಟದಲ್ಲಿ ನಾವು ವೀಕ್ಷಣೆಯನ್ನು ಮಾಡಿದ್ವಿ. ಉತ್ತಮವಾದಂಥ ಬ್ಯಾಟಿಂಗ್, ಅದೇ ರೀತಿ ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನವನ್ನು ನಾವು ನೋಡಿದ್ವಿ. ಇಲ್ಲಿಗೆ ಬೌಂಡ್ರಿ ಬರ್ತಾ ಇದೆ. ಬೌಂಡ್ರಿಯ ಸರದಾರ್ತಿ. ಹಿಂದೆ ನಡೆದಂಥ ಪಂದ್ಯಕೂಟದಲ್ಲಿ ನಾವು ನೋಡಿದಂಥ ಆ ಷಟ್ಕಗಳು, ಆ ಬೌಂಡ್ರಿಗಳು, ನೋಡಿದಂಥ ನೆನಪುಗಳು ಇಲ್ಲಿ ಈ ಒಂದು ಮೈದಾನದಲ್ಲಿ ನಾವು ಇಂದು ನೋಡ್ತಾ ಇದ್ದೇವೆ. ಪ್ರಥಮ ಪಂದ್ಯಕೂಟಕ್ಕೆ ದಿನ 2ರ ಪ್ರಥಮ ಪಂದ್ಯಕೂಟದಲ್ಲಿ ನಾವಿದ್ದೇವೆ. ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಪಂದ್ಯ ವೀಕ್ಷಣೆಯಲ್ಲಿ ತಮ್ಮ ತಮ್ಮ ತಂಡವನ್ನು ಸಪೋರ್ಟ್ ಮಾಡಿಕೊಂಡು ನಾವಿದ್ದು ಕಾಣಲು ಸಿಗ್ತಾ ಇದೆ. ಇದೀಗ ಮತ್ತೊಮ್ಮೆ ಬೌಲಿಂಗ್ ವಿಭಾಗದಲ್ಲಿ ಶ್ವೇತಾ ಈಗ ಫುಲ್ ಟಾಸ್ ಆಗಿ ಬಂದಂತ ಎಸೆತ ಒನ್ ಟಾಪ್ ಮೂಲಕ ಮಯೂರಿ ಶಾ ಅವರ ಕೈಯಲ್ಲಿ. ಆದರೆ ಒನ್ ಟಾಪ್ ಆಗಿ ಬಂದಂತ ಎಸೆತವನ್ನು ಉತ್ತಮವಾದ ಶೇಕ್ ರಕ್ಷಣೆ ಮಾಡಿದ್ರು ಮಯೂರಿ ಶಾ ಇವರು. ಇದೀಗ ಮತ್ತೊಮ್ಮೆ ಲಾಸ್ಟ್ ಅಂತಿಮ ಒಂದು ಎಸೆತ ಚಾಲ್ತಿಯಲ್ಲಿದೆ. ಇದೀಗ ಮತ್ತೊಮ್ಮೆ ಕಾವ್ಯ ಬ್ಯಾಟಿಂಗ್ ವಿಭಾಗದಲ್ಲಿ ಫುಲ್ ಟಾಸ್ ಆಗಿ ಬಂದ ಒನ್ ಟಾಪ್ ಆಗಿ ಬಂದಂತ ಎಸೆತ. ಆದರೆ ಇಲ್ಲಿ ಬರ್ತಾ ಇದೆ ಬೌಂಡರಿ. ಉತ್ತಮವಾದಂತ ಹೊಡೆತ ಬೌಂಡ್ರಿಯ ಮೂಲಕ ಓವರ್ ನಂಬರ್ 2 ಮುಕ್ತಾಯ. ಓವರ್ ನಂಬರ್ 2 ಮುಕ್ತಾಯದಲ್ಲಿ ಅಂಕ ಪಟ್ಟಿಯಲ್ಲಿ 21 ಹುದರಿಯ ಅಷ್ಟಕ್ಕೆ. ಹಲೋ, ಇದೀಗ ಬೌಲಿಂಗ್ ವಿಭಾಗದಲ್ಲಿ ಕಾಮಿಡಿ ಕಿಲಾಡಿಯ ಖ್ಯಾತಿ ಸುಷ್ಮಿತಾ ಜಗ್ಗಪ್ಪರ್ ಅವರ ಆಗಮನವಾಗ್ತಾ ಇದೆ. ಇದೀಗ 3ನೇ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲಿದೆ. ಉತ್ತಮವಾಗಿತ್ತು ಲಗೋರಿ ಎಸೆತ. ಇದೀಗ ಮತ್ತೊಮ್ಮೆ 2ನೇ ಬಾರಿಗೆ ಒನ್ ಟಾಪ್ ಆಗಿ ಬಂದಂತ ಎಸೆತದಲ್ಲಿ ಯಾವ ರೀತಿಯ ಸ್ಪಂದನವನ್ನು ನೋಡೋಣ. ಅಲ್ಲಿ ನೋಡಿ ಶೇಕ್ ರಕ್ಷಣೆಯಲ್ಲಿ ಕೊಂಚ ಎಡವಟ್ಟು ನಡೆದಿತ್ತು. ಆದರೆ ಕೇವಲ 1 ರನ್ನನ್ನು ಮಾತ್ರ ಬಿಟ್ಟು ಕೊಡ್ತಿದ್ದಾರೆ. ಉತ್ತಮವಾದಂಥ ಓಡಾಟ ಕಂಡುಕೊಂಡು ಬರ್ತಾ ಇದೆ. ಇದೀಗ 3ನೇ ಬಾರಿಗೆ ಸುಷ್ಮಿತಾ ಇದೀಗ 3ನೇ ಬಾರಿಗೆ ಒನ್ ಟಾಪ್ ಆಗಿ ಬಂದಂತ ಓರ್ವ ಸವ್ಯಸಾಚಿ ಆಟಗಾರ್ತಿ. ಸ್ಟ್ರೈಕ್ ಆನ್ ವಿಭಾಗದಲ್ಲಿ ತಂಡದ ಎಲ್ಲ ಜವಾಬ್ದಾರಿಯನ್ನು ತನ್ನ ಹೆಗಲಿನಲ್ಲಿ ಇಟ್ಟುಕೊಂಡು ಆಡುತ್ತಂತ ಆಟಗಾರ್ತಿ. ಇದೀಗ ವೈಡಮ್ಮೆ ನಿಶಾನೆ ತೋರ್ಪಡಿಸಿಕೊಳ್ತಾ ಇದೆ. 2 ಹೆಚ್ಚುವರಿ ರನ್ಗಳು. ಆ 2 ಹೆಚ್ಚುವರಿ ರನ್ಗಳಲ್ಲಿ 24 1 ವಿಕೆಟಿನ ನಷ್ಟಕ್ಕೆ. ಇನ್ನು ಕೂಡ 3 ಎಸೆತಗಳು ಬಾಕಿ ಉಳಿತಾ ಇದೆ. 4ನೇ ಬಾರಿಗೆ ಸುಷ್ಮಿತಾ ಒನ್ ಟಾಪ್ ಆಗಿ ಬಂತು. ಕ್ಯಾಚ್ ಔಟ್ ಆಗುವಂತ ಸಂಭವ. ಆದರೆ ಉತ್ತಮವಾದಂತ ಶೇತ ರಕ್ಷಣೆ ನೋಡ್ತಾ ಇದ್ದಾರೆ. ಡೈರೆಕ್ಟ್ ಹಿಟ್ಟಿನ ಮೂಲಕ ಉತ್ತಮವಾಗಿತ್ತು. ಆದರೆ ಯಾವ ರೀತಿಯ ಸ್ಪಂದನವನ್ನು ನೀಡುತ್ತಿಲ್ಲ ಅಂಪೈರ್ ಲಸ್ಲೀಲ್ ಅವರ ಹಾಕಿ ಅಫಿಷಿಯಲ್ಸ್. ಈ ಒಂದು ಪಂದ್ಯಕೂಟದಲ್ಲಿ ನಿಮ್ಮನ್ನೆಲ್ಲರನ್ನು ಕೂಡ ಹದ್ದಿನಂತಿನ ಮುತ್ತಿನ ತೀರ್ಪುಗಾರರಾಗಿ ನಮ್ಮೊಂದಿಗೆ ಸೇರಿಕೊಳ್ಳುತ್ತೇವೆ. ಅದೇ ರೀತಿ ಈ ಒಂದು ಪಂದ್ಯಕೂಟದಲ್ಲಿ ನೇರ ಪ್ರಸಾರದೊಂದಿಗೆ ನಮ್ಮೊಂದಿಗೆ ಸಹಕರಿಸುತ್ತಿದ್ದಾರೆ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. ಈ ಒಂದು ಪ್ರತಿಯೊಂದು ಪಂದ್ಯಕೂಟದಲ್ಲಿ ಬೌಂಡ್ರೀಸ್ ಆಗಲಿ, ಸಿಕ್ಸಸ್ ಆಗಲಿ, ವಿಕೆಟ್ಸ್ ಆಗಲಿ ತನ್ನ ವಿಡಿಯೋನ ಮೂಲಕ ಯೂಟ್ಯೂಬ್ನಲ್ಲಿ ಟೆಲಿವಿಷನ್ ಅನ್ನು ಕೊಡುವಂತ ಈ ಒಂದು ತಂಡ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ. ಈ ಒಂದು 2 ತಂಡಕ್ಕೂ ಕೂಡ ಹೃತ್ಪೂರ್ವಕವಾದಂತಹ ಹಾರ್ದಿಕ ಅಭಿನಂದನೆ ತಿಳಿಸುತ್ತಾ ಇದೀಗ ಮತ್ತೊಮ್ಮೆ ಸುಷ್ಮಿತಾ ಇದೀಗ ಬೌಲಿಂಗ್ ವಿಭಾಗದಲ್ಲಿ ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂದು ಕ್ಯಾಚ್ ಔಟ್ ಆಗುವ ಸಂಭವವಿತ್ತು. ಆದರೆ ಕ್ಯಾಚ್ ಔಟ್ ಅನ್ನು ಕೈ ಚೆಲ್ತಾ ಇದ್ದಾರೆ. ತನ್ನ ಮೂಲಕ ಓಡಾಟ ಕಂಡುಕೊಂಡು ಬರ್ತಾ ಇದೆ. 26 1 ವಿಕೆಟಿನ ನಷ್ಟಕ್ಕೆ. 3 ಓವರಿನ ಮುಕ್ತಾಯದಲ್ಲಿ ಅಂಕ ಪಟ್ಟಿಯಲ್ಲಿ ಸ್ಥಗಿತಗೊಳ್ತಾ ಇದೆ. 26 1 ವಿಕೆಟಿನ ನಷ್ಟಕ್ಕೆ. ಇನ್ನು ಉಳಿತಾ ಇದೆ 2 ಓವರ್ಗಳು. 2 more overs are is in progress now. ಅಂತಿಮ 2 ಓವರ್ ಬಾಕಿ ಉಳಿತಾ ಇದೆ. ಇದೀಗ ಬೌಲಿಂಗ್ ವಿಭಾಗದಲ್ಲಿ ಯುವ ಆಟಗಾರ್ತಿಯಾದಂಥ ಕವಿತಾರವರ ಆಗಮನವಾಗ್ತಾ ಇದೆ. ಅವರ ಸವ್ಯಸಾಚಿ ಉತ್ತಮ ಆಟಗಾರ್ತಿ, ಆಲ್ರೌಂಡರ್ ಆಟಗಾರ್ತಿ ಹೇಳುವುದು ತಪ್ಪಾಗುವುದಿಲ್ಲ. ಕವಿತಾ ಇದೀಗ ನಮ್ಮ ಅಂಪೈರ್ ಗಾಡ್ವಿನ್ ಅವರನ್ನು ದಾಟಿಕೊಂಡು ಬೌಲಿಂಗ್ ರೈಟ್ ಹ್ಯಾಮ್ ಓವರ್ ದ ವಿಕೆಟ್ ಮುಖೇನ ಬ್ಯಾಟಿಂಗ್ ವಿಭಾಗದಲ್ಲಿ ಹೊಡಬಡಿ ದಾಂಡಿಗಾರ್ತಿ ಆಗಮನವಾಗ್ತಾ ಇದೆ. ದೀಪಿಕಾ ಇದೀಗ
ಬ್ಯಾಟಿಂಗ್ ವಿಭಾಗದಲ್ಲಿ ಕಂಡುಕೊಂಡು ಬರ್ತಾ ಇದ್ದಾವೆ. ಉತ್ತಮವಾದಂತ ಸ್ಕೋರ್ ಕಾರ್ಡ್ ನ ಹೊತ್ತಂತ ತಂದ ಟೀಮ್ ಜಯಂತಿ. ಇದೀಗ ಪ್ರಥಮ ಫುಲ್ ಟಾಸ್ ಆಗಿ ಬಂದಂತ ಎಸೆತಕ್ಕೆ ಹೊಡೆತದಲ್ಲಿ ಬಲವಿತ್ತು, ನೋ ಬಾಲ್ ಆಗಿ ಬಂದು ಮಾರ್ಪಡಿಸಿದರೆ ಬೌಂಡ್ರಿಯ ಆಗಮನವಾಗ್ತಾ ಇದೆ. ಉತ್ತಮವಾದಂತ ಸೆಲೆಬ್ರಿಟಿ ಲೆಗ್ ಬೌಂಡರಿ. ಇದೀಗ ಮತ್ತೊಮ್ಮೆ ಉತ್ತಮವಾಗಿತ್ತು, ಲಯಬದ್ಧವಾದಂತಹ ಎಸೆತ, ಒನ್ ಟಾಪ್ ಆಗಿ ಬಂದಂತ ಎಸೆತ ಸೀದಾ ಗೂಟ ರಕ್ಷಕಿಯ ಕೈವಶವಾಗ್ತಾ ಇದೆ. ಯಾವುದೇ ರನ್ಗಳ ಅವಕಾಶವನ್ನು ನೀಡುತ್ತಾ ಇಲ್ಲ. ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂದು ಬೌಂಡ್ರಿಯ ನಿಶಾನೆಯನ್ನು ತೋರಿಸಿಕೊಳ್ತಾ ಇದೆ. ಮತ್ತೊಂದು ಬೌಂಡರಿ. ಆಕಾಶನೆ ಅದರಿಸುವ ಈ ಭೂಮಿನ ಪಳಗಿಸುವ ಕೋಟಿ ಕೋಟಿ ನೋಟುಗಳ ಆರು. ಇದು ನೋಡಿ, ವಾಡ ಶಾಟ್, ವಾಡ ಫ್ಲೇಕ್. ಇದು ನೋಡಿ ತಿಳುವಳಿಕೆಯ ಆಟ. ಯಾವ ರೀತಿಯಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಯಾವ ವೇರಿಯೇಷನ್ ಅಲ್ಲಿ ಬಂದಂತ ಎಸೆತಕ್ಕೆ ತಕ್ಕ ಪುರಸ್ಕಾರವನ್ನು ತನ್ನ ದಂಡಿನ ಮುಖೇನ ನೀಡಿದಂತ ಈ ಒಂದು ಆಟಗಾರ್ತಿ. ಇವರು ಎಷ್ಟರವರೆಗೆ ಸ್ಟ್ರೈಕಿನಲ್ಲಿ ಇರ್ತಾರೋ ಅಷ್ಟರವರೆಗೆ ಎದುರಾಳಿ ತಂಡಕ್ಕೆ ಆಘಾತವಿದೆ. ಇದೀಗ ಮತ್ತೊಮ್ಮೆ ಈ ಆಟಗಾರ್ತಿಯ ಆಗಮನವಾಗ್ತಾ ಇದೆ. ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಹೊಡೆತದಲ್ಲಿ ಬಲವಿಲ್ಲ. ಒನ್ ಟಾಪ್ ಆಗಿ ಬಂದಂತ ಎಸೆತದಲ್ಲಿ ಯಾವ ರೀತಿಯ ಸ್ಪಂದನೆಯನ್ನು ನಾವು ನೋಡ್ತಾ ಇಲ್ಲ. ದಂಡಿಗೂ ಅದೇ ರೀತಿ ಚಂಡಿಗೂ ಯಾವ ರೀತಿಯ ಸಂಪರ್ಕ ಕೂಡ ನಾವು ಕಂಡುಕೊಂಡು ಬರ್ತಾ ಇಲ್ಲ. ಆದರೆ ಓವರ್ ನಂಬರ್ 4 ಮುಕ್ತಾಯವಾಗ್ತಾ ಇದೆ. ಅಂಕಪಟ್ಟಿಯಲ್ಲಿ 41 ಫಾರ್ ಲಾಸ್ ಆಫ್ 2 ವ್ಯಾಲ್ಯೂಬಲ್ ವಿಕೆಟ್ಸ್. 41ಕ್ಕೆ 2. ಇದೀಗ ಅಂತಿಮ ಓವರಿನ ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಪ್ರಥಮ ಆವೃತ್ತಿಯ ಅಂತಿಮ 1 ಓವರ್ ಬಾಕಿ ಉಳಿತಾ ಇದೆ. ಈಗ ಬೌಲಿಂಗ್ ವಿಭಾಗದಲ್ಲಿ ಶ್ವೇತಾ ಇದೀಗ 2ನೇ ಬಾರಿಗೆ ಎಸೆತಗಾರ ವಿಭಾಗದಲ್ಲಿ ಕಂಡುಕೊಂಡು ಬರ್ತಾ ಇದ್ದಾವೆ. ಶ್ವೇತಾ ಇದೀಗ ಬಲಗೈ ದಾಂಡಿಗಾರ್ತಿ. ದೀಪಿಕಾ ಆಡಿದಂಥ 9 ಎಸೆತಗಳಲ್ಲಿ ತನ್ನ ವೈಯಕ್ತಿಕ ರನ್ಗಳು 19 ತನ್ನ ದಂಡಿನೊಂದಿಗೆ ಪಡೆದುಕೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ ಒನ್ ಟಾಪ್ ಆಗಿ ಬಂತು, ನೇರ ಗೂಟಕ್ಕೆ ಸಂಪರ್ಕ. ಗೂಟಗಳು ನೆಲಕ್ಕುರುಳ್ತಾ ಇದೆ. ಉತ್ತಮವಾದಂತ ಓಡಾಟ. ಕೋಟಿ ಕೋಟಿ ನೋಟುಗಳ ಕೋಟೆ ಆಕಾಶನೆ ಅದರಿಸುವ ಈ ಭೂಮಿನ ಪಳಗಿಸುವ ಕೋಟಿ ಕೋಟಿ ನೋಟುಗಳ ಕೋಟೆ ಆಕಾಶನೆ ಅದರಿಸುವ ಈ ಭೂಮಿನ ಪಳಗಿಸುವ ಕೋಟಿ ಕೋಟಿ ನೋಟುಗಳ ಕೋಟೆ ಆಕಾಶನೆ ಅದರಿಸುವ ಈ ಭೂಮಿನ ಪಳಗಿಸುವ ಕೋಟಿ ಕೋಟಿ ನೋಟುಗಳ ಕೋಟೆ ಆಕಾಶನೆ ಅದರಿಸುವ ಈ ಭೂಮಿನ ಪಳಗಿಸುವ 41 ವಿಕೆಟ್ ನಷ್ಟಕ್ಕೆ ಇದೀಗ 5 ಬಾಲ್ಗಳು ಬಾಕಿ ಇದೆ. 2ನೇ ಬಾರಿಗೆ ಹೊಡೆದತ್ತ ಎಸೆತ. ಅದೇ ರೀತಿ ತಕ್ಕ ಪುರಸ್ಕಾರವನ್ನು ನೀಡಿದಂತ ಹೊಸ ಆಟಗಾರ್ತಿ ವಂದನಾ. ಉತ್ತಮವಾದಂತ ರೊಟೇಷನ್ ಆಫ್ ಸ್ಟ್ರೈಕ್ ನಾವು ನೋಡಿದ್ವಿ. ಇದೀಗ ವೈಷ್ಣವಿ ಇದೀಗ ಬ್ಯಾಟಿಂಗ್ ವಿಭಾಗದಲ್ಲಿ ಅಂತಿಮ 4 ಎಸೆತ ಬಾಕಿ ಉಳಿತಾ ಇದೆ. ಉತ್ತಮವಾದಂತ ಸ್ಪಂದನೆ, ಬೌಂಡ್ರಿಯ ಸಾಧ್ಯತೆ. ಇಲ್ಲಿ ನೋಡಿ ಮಿಸ್ ಫೀಲ್ಡಿಂಗಿನ ಕೊಂಚ ವಿಫಲತೆ ಫೀಲ್ಡಿಂಗ್ ಪ್ರದರ್ಶನವನ್ನು ನಾವು ನೋಡಿದ್ವಿ. ಶಕ್ತಿರಶನಲ್ಲಿ ಕೊಂಚ ಗಲಿಬಿಲಿ. 46 3 ವಿಕೆಟಿನ ನಷ್ಟಕ್ಕೆ. ಇದೀಗ ಮತ್ತೊಮ್ಮೆ ಹೊಡೆತ. ದಿನ 2ರ ಪ್ರಥಮ ಷಡ್ಕ. ವೈಷ್ಣವಿ ಅವರ ದಂಡಿನಿಂದ ಉತ್ತಮವಾದಂತ 6. ಅಂತಿಮ 2 ಎಸೆತ ಚಾಲ್ತಿಯಲ್ಲಿದೆ. ಅಂಕಪಟ್ಟಿಯಲ್ಲಿ 52 ಕೊಂಚ ಕಂಡುಕೊಂಡು ಬರ್ತಾ ಇದೆ. ಇಲ್ಲಿ ನೋಡಿ ನಮ್ಮೊಂದಿಗೆ ಅಂಪೈರ್ಗಳು ಹದ್ದಿನಂತಿನ ಮುತ್ತಿನ ತೀರ್ಪುಗಾರ ನಮ್ಮೊಂದಿಗಿದ್ದಾರೆ. ನೋಡೋಣ ಅವರ ಡಿಸಿಷನ್ ಅವರು ಕೊಡುವವರು. ಆದರೆ ಇದೀಗ ಉತ್ತಮವಾದ ಡಿಸಿಷನ್ಗೆ ತಕ್ಕ ಪುರಸ್ಕಾರವನ್ನು ನೀಡಿದ್ರು. ಆದರೆ ಮತ್ತೊಮ್ಮೆ ಔಟ್ ಆಗುವ ಸಂಭವ. ಆದರೆ ಬಿಟ್ಟ ಸ್ಥಳವನ್ನು ತುಂಬಿದ ವೈಷ್ಣವಿ
ತನ್ಮಧ್ಯೆ ಇದೀಗ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ 56 ಬಾರಿಸಿದಂತ ಜಯಂತಿ ತಂಡ ಎದುರಾಳಿ ಕಲ್ಪನಾ ತಂಡಕ್ಕೆ 57ರ ಟಾರ್ಗೆಟ್ ಅನ್ನು